ಲವರ್ ಫಸ್ಟ್ ಸೈಟ್. ಯಾರು ಫಸ್ಟ್ ಇಷ್ಟಪಟ್ಟಿದ್ದು? ನಂದು ಫಸ್ಟ್ ಇಷ್ಟಪಟ್ಟಿದ್ದ ಅಥವಾ ಮೋಹನ್ ಫಸ್ಟ್ ಇಷ್ಟಪಟ್ಟಿದ್ದ? ಅದು ಯಾರು ಮಾಡಬೇಕು? ಓಕೆ, ಮೋಹನ್ ಇಷ್ಟ ಅಂತ ಅಂದ್ರೆ ನಾನು ಒಂದು ಸ್ವಲ್ಪ ಖುಷಿಯಾಗಿರ್ತೀನಿ. ಇವನು ಇಲ್ಲ ಅಂದ್ರೆ ಅವಳಂತಾರಲ್ಲ, ನೈಟ್ ಬೇಡ ಅವನ ಜೊತೆ ಒಟ್ಟಲ್ಲಿ ಕೊನೆಯ ಅಡಿಯನ್ನ ಲಾಕ್ ಮಾಡಿಸ್ಬೇಕು. ಇವತ್ತು ಗಣಪಪ್ಪ ಆಗಿದೆ ಹೀಗೆ ಬಿಟ್ಟು ಫುಲ್ಲು ಕಣ್ಣಲ್ಲಿ ಎಮೋಷನಲ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಹಿಂಗ್ ಹೋಗಿ ಹೇಗಿದೆ ಮನೆ? ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇರೋದು. ಸೊ ಇವತ್ತು ಬೆಳಗ್ಗೆನೇ ರೆಡಿ ಆಗಿ ನಾನು ನಮ್ಮ ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ಹೋಗಿರಲಿಲ್ಲ. ಸೊ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಆಗಿದೆ, ಏನು ಕೆಲಸ ನಡೀತಾ ಇದೆ, ಪ್ರತಿಯೊಂದನ್ನು ಕೂಡ ನಿಮಗೆ ಲೈವ್ ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಬನ್ನಿ ಹೋಗೋಣ, ನಿಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಪ್ರಾಬ್ಲಿ ಇವತ್ತಿನ ವಿಡಿಯೋ ಇವತ್ತೇ ಆದರೆ ಇದು ಅಪ್ಲೋಡ್ ಮಾಡ್ತೀನಿ ಅಥವಾ ನಾಳೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಸೈಟ್ ಹತ್ರ ಹೋಗ್ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಲೈಕ್ ನಂದು ಹಾಗೂ ಮೋಹನ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿದೆ. ಒಂದು ಕ್ಯೂರಿಯಸ್ ಆಗಿರುವಂಥ ಒಂದಷ್ಟು ಕ್ವೆಶನ್ಸ್ ಇದೆ. ಸೊ ಅದನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಕಂಪ್ಲೀಟ್, ಹೌದು, ಅದು ಆ್ಯಕ್ಚುಲಿ ನಮಗೂ ಕೂಡ ಗೊತ್ತಿಲ್ಲ. ನಾನು ಕೂಡ ಕ್ಯೂರಿಯಸ್ ಇದ್ದೀನಿ ತಿಳ್ಕೊಳ್ಳೋಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ನಿಮಗೂ ಕೂಡ ತುಂಬ ಕ್ಯೂರಿಯಸ್ ಆಗಿರುತ್ತೆ. ಬಿಕಾಸ್ ಹೊಸ ಹುಡುಗಿ ಅವ್ರ ಲೈಫ್ ಮುಂಚೆ ಯಾವ ರೀತಿಯಾಗಿ ಮುಂದೆ ಕ್ವೆಶನ್ಸ್ ಕೇಳಲಾಗ ಗೊತ್ತಾಗುತ್ತೆ ಬಿಡಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಸೈಟ್ ಹತ್ರ ಹೋಗ್ತಾ ಇದೀವಿ ಆನ್ ದ ವೇ. ಅಂಡ್ ತುಂಬಾ ಟೈಮ್ ಆದ್ಮೇಲೆ ನಾನು ಹಾಗೂ ನಂದು ಹೋಗ್ತಾ ಇರೋದು. ಅಲ್ಲೇ ನೀನ್ ಎಷ್ಟು ದಿವಸ ಆಯ್ತು? ನಾನು 2 ವೀಕ್ಸ್ ಆಯ್ತು. ನಾನು ಒಂದು 2 ವೀಕ್ಸ್ ಮೇಲೆ ಆಯ್ತು ಬಿಡಿ, ಹೋಗೇ ಇಲ್ಲ. ಸೊ ಇವತ್ತು ಫೈನಲಿ ನಮ್ಮ ಸೈಟ್ ಹತ್ರ ಹೋಗಿ ನೋಡೋಣ ಏನ್ ಕೆಲಸ ನಡೀತಾ ಇದೆ, ಯಾವ್ಯಾವ ಫ್ಲೋರ್ ಅಲ್ಲಿ ಏನೇನ್ ಕೆಲಸ ನಡೀತಾ ಇದೆ ಅಂತಾನು ನಂಗೆ ಕರೆಕ್ಟ್ ಆಗೇನು ಗೊತ್ತಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ಎಲ್ಲ ನೋಡ್ಬೇಕು. ಅಂಡ್ ಹಾಗೆ ನಿಮ್ಗೂ ಕೂಡ ಅಪ್ಡೇಟ್ ಕೊಡ್ತೀನಿ. ಮನೆ ಅಪ್ಡೇಟ್ ಕೊಡಿ ಸುಪ್ರಿಯಾ ಅಂತ ತುಂಬಾ ಟೈಮ್ ಇಂದ ಕೇಳ್ತಾ ಇದ್ರಿ. ಸೊ ಮನೆ ಅಪ್ಡೇಟ್, ಲೈವ್ ಅಪ್ಡೇಟ್ ಕೊಡ್ತೀವಿ. ಅಂಡ್ ತುಂಬಾ ಜನ ಬಿಲೀವ್ ಮಾಡ್ತಾ ಇಲ್ಲ. ಒಂದು ಲೈವ್ ಬಂದ್ಬಿಡಲ್ಲ ಅಲ್ಲಿ, ಲೈವ್ ಎಸ್ ನಂಬೋದಿಲ್ಲ ತುಂಬಾ ಜನ, ಬಟ್ ಲೈವ್ ಬಂದ್ಬಿಟ್ಟೆ ತೋರಿಸ್ಬೇಕು. ಆಮೇಲೆ ನಂದು ಮದುವೆನೇ ಆಗೋಯ್ತು ಅಂತ ಹೇಳ್ತಾರೆ. ಸೊ ನಂದು ಮದುವೆನೂ ಆಗಿಲ್ಲ ಗೈಸ್, ಅತಿ ಶೀಘ್ರದಲ್ಲಿ ಅಂದ್ರೆ ಇನ್ನೂ ಸ್ವಲ್ಪ ಟೈಮ್, ಇನ್ನೊಂದು ಸ್ವಲ್ಪ ದಿವಸಗಳಿದೆ, ಒಂದು 25 ಡೇಸ್ ಅನ್ಕೊಡಿ. ಸೊ ಬರೀ ಇವಾಗ ಹೋಗೋಣ, ಸೈಟ್ ಹತ್ರ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಹಿಂಗ್ ಹೋಗ್ತಾ ನಮ್ಮ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೊರಗಡೆಯಿಂದ ಪೇಂಟಿಂಗ್ ಆಗಿದೆ ಗೈಸ್, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹೇಗೆ ಇದೆ ನಿಮ್ಮನೆ ಮೇಘಲ? ನಮ್ಮ ಮನೆ ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ನೋಡ್ಬೋದು ಫುಲ್ ಹೊರಗಡೆಯಿಂದ ಪೇಂಟಿಂಗ್ ಆಗಿದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಪೇಂಟ್ ಕೂಡ. ಓಕೆ ಗೈಸ್, ಬಂದ್ವಿ ನಾವು ಸೈಟ್ ಹತ್ರ. ಅಂಡ್ ಇದು ನಮ್ಮ ಪಾರ್ಕಿಂಗ್. ಕಂಪ್ಲೀಟ್ ಆಗಿ ನೋಡ್ಬೋದು ನೀವು, ಪಾರ್ಕಿಂಗ್ ಈ ರೀತಿಯಾಗಿದೆ. ಅಂಡ್ ಕೆಲಸ ಅಂತೂ ಇವಾಗ ನಿಮಗೆ ಲೈವ್ ಅಪ್ಡೇಟ್, ಲಿಟ್ರಲಿ ಇವತ್ತು ಮಾಡಿರೋ ಬ್ಲಾಗ್ನ ಇವತ್ತೇ ಅಥವಾ ನಾಳೆ ಹಾಕ್ತಿರೇನೋ, ಬಟ್ ಯಾವ ರೀತಿಯಾಗಿದೆ ಪಾರ್ಕಿಂಗ್ ಅಂತ ನೋಡ್ಬೋದು. ಹಾಗೂ ಕೆಲಸ ಕೂಡ ಎಷ್ಟು ನಡೆದಿದೆ ಅಂತಾನು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬಾ ಜನ ತುಂಬಾ ಕೆಲಸ ಆಗ್ಬಿಡಿದೆ, ನೀವು ತುಂಬಾ ಹಳೆ ತೋರಿಸ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದೀರಾ. ನೋ, ಏನ್ ಲೈವ್ ಅಲ್ಲಿ ನಡೀತಾ ಇದೆಯೋ ಅದನ್ನೇ ತೋರಿಸ್ತಾ ಇರೋದು. ಸೊ ಬನ್ನಿ ಇವಾಗ ಹೋಗೋಣ ಮೇಲೆ ನಮ್ಮ ಫ್ಲೋರ್ಗೆ. ಅಂಡ್ ನಮ್ಮ ಫ್ಲೋರ್ಗೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಏನೇನು ಕೆಲಸ ನಡೆದಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಫ್ಲೋರ್ ಮತ್ತೆ ನಂದು ಫ್ಲೋರು ಸ್ವಲ್ಪ ಕಡಿಮೆ, ಆದ್ರೆ ಲಚ್ಚು ಫ್ಲೋರ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ನಡೀತಾ ಇದೆ. ಸೊ ಬನ್ನಿ ಇವಾಗ ಹೋಗೋಣ. ಅಂಡ್ ಫೈನಲಿ ನಂದು ಫ್ಲೋರ್ ಬಂದಿದ್ದೀವಿ ಗೈಸ್. ಅದೇ ನಂದು ಫ್ಲೋರ್ ಅಲ್ಲಿ ನಾನೇನು ವಿಡಿಯೋ ಮಾಡಲ್ಲ ಬಿಕಾಸ್ ಹಾಯ್ ರಾಣಿ, ಆಯ್ತು. ಓಕೆ, ಸೊ ಫೈನಲಿ ನಮ್ಮ ಫ್ಲೋರ್ಗೆ ಬಂದಾಯ್ತು. ಆ್ಯಂಡ್ ನಮ್ಮ ಫ್ಲೋರ್ಗೆ ಬಂದ ತಕ್ಷಣ ಒಳಗಡೆ ಬಂದಿದ ತಕ್ಷಣ ನೋಡಿ ನನ್ನ ಗಂಡ ಪಾಪ ಅವರ ಟೇಬಲ್ನ ಇಟ್ಬಿಟ್ಟು ಇಲ್ಲಿ ಒಂದು ಸೆಟಪ್ ಮಾಡ್ಕೊಂಡಿದ್ದಾರೆ, ಅವ್ರ ಆಫೀಸ್ ಸೆಟಪ್ನ. ಓಕೆ ಗೈಸ್, ಸೊ ಬನ್ನಿ ನೋಡೋಣ
ಓ ಈ ತರ ಎಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ ನೋಡಿ. ನಂಗೆ ಗೊತ್ತಿಲ್ಲಪ್ಪ. ಇಲ್ಲ ಹಾ ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ ಈ ತರ. ಯಾಕ್ರಿ ಈ ತರ ಪ್ರೈಮರ್ ಹಾಕ್ತಾ ಇದ್ರು ಅಂತನಾ? ಪ್ರೈಮರ್ ಹಾಕಾಯ್ತು ಇವಾಗ ನಮ್ಮ ಫ್ಲೋರ್ಗೆ. ನಮ್ಮ ಫ್ಲೋರಲ್ಲಿ ಪ್ರೈಮರ್ ಎಲ್ಲ ಆಗಿದೆ ಅಂತೆ ಗೈಸ್. ಅದು ಹಿಂಗೆಲ್ಲ ಹೆಂಗ್ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಆ್ಯಂಡ್ ಈ ನೋಡಿ ಗೈಸ್, ನಮ್ಮ ಮನೆ ಗೋಪುರ, ನಮ್ಮ ಮನೆ ದೇವರ ಮನೆ. ದೇವ್ರ ಮನೆ ಲುಕ್ಕಿ ಒಂಥರ ಚೇಂಜ್ ಎಲ್ಲ ಒಂಥರ ಡಿಫ್ರೆಂಟ್, ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಫುಲ್ ಇಟ್ಕೊಳ್ರಿ ಹಿಂಗೆ. ಸೊ ಫೈನಲಿ ತುಂಬಾ ಟೈಮ್ ಆದ್ಮೇಲೆ ನಮ್ಮ ಫ್ಲೋರ್ ಅಂದ್ರೆ ನಮ್ಮ ಬಿಲ್ಡಿಂಗ್ ಬಂದಿದ್ದೀನಿ. ಲಾಸ್ಟ್ ಟೈಮ್ ಅಂದ್ರೆ ಒಂದು 10 ದಿವಸದ ಹಿಂದೆ ಬಂದಿದ್ದೆ, ಒಂದು ವಾರದ ಹಿಂದೆ ಅನ್ಕೊಳ್ಳಿ. ಬಂದಾಗ್ಲೂ ನಾನು 3rd ಫ್ಲೋರ್ಗೆ ಬಂದಿರಲಿಲ್ಲ, 1st ಫ್ಲೋರ್ 2nd ಫ್ಲೋರ್ ನೋಡ್ಕೊಂಡು ಹೊರಟೋಗಿದ್ದೆ. ಬಿಕಾಸ್ ಸ್ವಲ್ಪ ಅರ್ಜೆಂಟಾಗೆಲ್ಲ ಹೋಗ್ಬೇಕಿತ್ತು ನಾವು ಅಂತ. ಆ್ಯಂಡ್ ಇವಾಗ ಬಂದು ನೋಡಿದ್ರೆ ನಮ್ಮ ಎಷ್ಟು ಕೆಲಸ ಆಗಿದೆ ದೇವ್ರ ಮನೆ ಹತ್ರ ಅಂತ. ಆ್ಯಂಡ್ ಇದೆಲ್ಲ ಫುಲ್ ಪ್ರಭಾವಳಿ ಬರುತ್ತೆ ಗೈಸ್. ಇಲ್ಲಿ ಅಷ್ಟಲಕ್ಷ್ಮಿ ಇಲ್ಲ ಬರೋದಲ್ಲ, ಬಾಗ್ಲಲ್ಲ ಇಲ್ಲ. ಸೊ ಇಲ್ಲಿ ಅಷ್ಟಲಕ್ಷ್ಮಿ ಪ್ರಭಾವಳಿ ಬರುತ್ತೆ. ಆ್ಯಂಡ್ ಇಲ್ಲಿ ಡೋರಲ್ಲಿ ಒಂಥರ ಬೇರೆ ಥರ ಡಿಸೈನ್ ಏನೋ ಕುರಿತು ಹೇಳಿದ್ದಾರೆ. ಅಂದರೆ ಹಳೇ ಕಾಲದಲ್ಲಿ ಮಾಡಿಸ್ತಿದ್ರಲ್ಲ ಆ ಥರ ಅಲ್ವಾ ಬನ್ನಿ, ಒಂಥರ ಈ ಕಂಬಿಗಳು ಆ ಥರ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ. ಪುರಿ ವಯರ್ ನಮ್ಮ ಫ್ಲೋರಲ್ಲೂ ಎಳ್ದಾಯ್ತಾ? ಬರೀ ದೇವ್ರ ಮನೆಗೆ ಮಾತ್ರ ಹೇಳ್ತಿರಲ್ಲ. ಸೊ ವೈರಿಂಗ್ ಕೆಲಸ ನಡೀತಾ ಇದೆ. ನಿಮ್ಮ ಬಿಲ್ಡಿಂಗ್ ಅಲ್ಲಿ ಏನ್ ಕೆಲಸ ನಡೀತಾ ಇದೆ ಅಂತ ಕೇಳ್ತಾ ಇದ್ವಿ ತುಂಬಾ ಜನ. ಸೊ ಇವಾಗ ನಮ್ಮ ಫ್ಲೋರಲ್ಲಿ ಇನ್ನು ವೈರಿಂಗ್ ಸ್ಟಾರ್ಟ್ ಆಗಿಲ್ಲ. 1st ಫ್ಲೋರಲ್ಲಿ ವೈರಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು. ಆ್ಯಂಡ್ 2nd ಫ್ಲೋರಲ್ಲಿ ಆಲ್ರೆಡಿ ಆಗಿದೆ. ಸೊ ನಮ್ಮ ಫ್ಲೋರ್ ಲಾಸ್ಟ್ ಅಲ್ಲಿ ಬರ್ತಾರೆ. ದೇವ್ರ ಮನೆಗೆ ಮಾತ್ರ ಎಳ್ದಿದ್ದಾರೆ. ಹೇಗಿದೆ ಮನೆ? ನೀನ್ ಹೇಳವ. ಚೆನ್ನಾಗಿದೆ. ನನ್ನ ಗಂಡ ಬಂದು ಡೈಲಿ ಆಕ್ಚುಲಿ ನನಗೆ ಒಂದು ತೋರ್ಸೋಣ ಅಂತ ಅನ್ಕೊಂಡು ಬಂದೆ. ಇಲ್ಲಿ ತೋರಿಸ್ತಾ ಇಲ್ಲ ಬನ್ನಿ. ಸ್ವಲ್ಪ ಕೆಳಗಡೆ ಮಾಡೋದು ಕುಳಿಮಣಲ್ವಾ? ಸೊ ಗೈಸ್, ಇನ್ನೊಂದೇನಪ್ಪ ಅಂದ್ರೆ ನೀವು ನಮ್ಮ ಬ್ರಿಕ್ಸ್ ಕ್ಲಾಡಿಂಗ್ ಅಂತೂ ನೋಡೇ ಇರ್ತೀರಾ. ಹಾಗೂ ತುಂಬಾ ಜನ ಇಷ್ಟಪಟ್ರಿ ಬ್ರಿಕ್ಸ್ ಕ್ಲಾಡಿಂಗ್ ನ. ಬಟ್ ಬ್ರಿಕ್ಸ್ ಕ್ಲಾಡಿಂಗ್ ಒಂದೇ ಒಂದು ಏನಾಯ್ತಪ್ಪ ಅಂದ್ರೆ, ಇವಾಗ ಕ್ಲಾಡಿಂಗ್ ಎಲ್ಲ ಮಾಡಿದಾಗ ಅಂದ್ರೆ ಈ ಸ್ಟೋನ್ಸ್ ಇಟ್ಟಿಗೆ ಎಲ್ಲ ಕೂಡಿಸಿದಾಗ ತುಂಬಾ ಚೆನ್ನಾಗಿನೇ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ಒಳಗಡೆ ಈ ಗ್ರೌಂಡಿಂಗ್ ಅಂತ ಮಾಡ್ತಾರೆ, ಒಳಗಡೆ ಸಿಮೆಂಟ್ ನ ತುಂಬ್ತಾರೆ ಅದು ಇನ್ನೂ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕೆ ಅಂತ. ಅವಾಗ ಈಗ ಏನ್ ಮಾಡ್ತಾರೆ ಗೊತ್ತಾ, ಹಿಂಗಿಂಗ್ ಏನ್ ಮಾಡೋದು ಅಂದ್ರೆ ಹಿಂಗಿಂಗ್ ಮಾಡ್ಕೊಂಡ ಕೂಡ್ತಾರಲ್ಲ, ಆ ಸಿಮೆಂಟ್ ಇದೆಲ್ಲ ಈ ಇಟ್ಟಿಗೆ ಮೇಲೆ ಬಂದ್ಬಿಟ್ಟು ಇಟ್ಟಿಗೆ ನೋಡಿದ್ರೆ ಈ ತರ ವೈಟ್ ಆಗಿದೆ. ಈ ತರ ವೈಟ್ ಆಗಿದೆ. ಆಕ್ಚುಲಿ ಇದನ್ನೆಲ್ಲ ಹೋಗಿಸ್ಬೇಕು ಅಂದ್ರೆ 2 ತರ ಮಾಡ್ಬೋದು. ಒಂದು ಬೈ ಚಾನ್ಸ್ ನಾನು ಇದನ್ನ ಏನಕ್ಕೆ ಹೇಳ್ತಿದ್ರೆ, ತುಂಬಾ ಜನ ಇದನ್ನ ನೋಡಿ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅವ್ರಿಗೆ ಹೇಳ್ತಿರೋದು ಇದೊಂಥರ ಡ್ರಾಬ್ಯಾಕ್ ಅಂತಲೂ ಹೇಳ್ಬೋದು. ಬಟ್ ಈ ಡ್ರಾಬ್ಯಾಕ್ ನ ನೀವು ಒಂದು ಸೊಲ್ಯೂಷನ್ ಕೂಡ ಇದೆ. ಏನಪ್ಪಾ ಅಂದ್ರೆ ಇದಕ್ಕೆ ಇದು ಎಂತ ಅಂದ್ರೆ ಪಾಲಿಶ್ ಅಲ್ಲ. ಸೊ ಇದಕ್ಕೆ ಬಂದ್ಬಿಟ್ಟು ಸೀಲರ್ ಅಂತ ಒಂದು ಹಾಕ್ತಾರೆ. ಸೊ ಸೀಲರ್ ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಇಟ್ಟಿಗೆ ಕಲರ್ ಇನ್ನೂ ಡಾರ್ಕ್ ಆಗುತ್ತೆ, ಮತ್ತೆ ಈ ವೈಟ್ ಎಲ್ಲ ಹೊರಟೋಗುತ್ತೆ. ಅದು ಇಲ್ಲಾಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಚೆನ್ನಾಗಿ ಉಜ್ಜಿಸ್ಬೇಕು. ಅಂದ್ರೆ ಒಂದೊಂದು ಇಟ್ಟಿಗೆನೂ ಚೆನ್ನಾಗಿ ಈ ತರ ಉಜ್ಜಬೇಕು. ಸೊ ಆ ತರ ಬರೀ ನೀರಲ್ಲಿ ಅಥವಾ ಶಾಂಪು ನೀರಲ್ಲ, ನಾರ್ಮಲ್ ವಾಟರ್ ಅಲ್ಲಾದ್ರೂ ಆ ತರ ಮಾಡ್ಕೊಂಡು ಈ ವೈಟ್ ಹೋಗುತ್ತೆ ಅಂತ ಹೇಳಿದ್ರೆ. ಸೊ ನಾವಿನ್ನೂ ವಾಶ್ ಮಾಡಿಸಿಲ್ಲ. ಅವರು ನಮಗೆ ಇದೆಲ್ಲ ಮಾಡಿದ್ದವರು ಹೇಳಿದ್ದೇನಪ್ಪ ಅಂದ್ರೆ, ನೀವು ಹೇಗಿದ್ರು ಹೋಮ ಎಲ್ಲ ಮಾಡ್ತೀರಾ ಆ ಟೈಮಲ್ಲಿ ಒಂದು ಸ್ವಲ್ಪ ಇದೇ ಥರ ಆಗುತ್ತಲ್ಲ. ಸೊ ಎಲ್ಲ ಮುಗಿಸಿದಾದ್ಮೇಲೆ, ಗೃಹ ಪ್ರವೇಶ ಆದ್ಮೇಲೆ ಒಂದ್ಸತಿ ವಾಶ್ ಮಾಡಿಸ್ಕೊಳ್ಳಿ. ಸ್ವಲ್ಪ ದಿವಸ ಆದ್ಮೇಲೆ ಅದು ನೀಟಾಗಿರುತ್ತೆ. ಇಲ್ಲ ನಿಮಗೆ ಸೀಲರೇ ಬೇಕು ಅಂದರೆ ಸೀಲರು ಹೊಡ್ಕೊಡ್ತೀವಿ ಅಂತ. ಸೊ ನೋಡ್ಬೇಕು ಏನು ಮಾಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆ್ಯಂಡ್ ಸೊ ನಮ್ಮ ಮನೇಲಿ ಇಷ್ಟೇ ಕೆಲಸ ನಡೆದಿರೋದು. ಆ್ಯಂಡ್ ಗೊತ್ತಿಲ್ಲ ಯಾವಾಗ ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ. ಹಾಯ್ ಮನೆ, ಯಾರ ಮನೆ ಇದು? ನಿನ್ನ ಮನೆನಾ? ತಿಂಡಿ ತಿಂದಾಯ್ತು. ಇವತ್ತು ಅಕ್ಕ ಮನೇಲಿ ನಮ್ಮ ತಿಂಡಿ. ಎಸ್, ಮನೇಲಿ ತಿಂಡಿ ತಿನ್ನಕ್ ಬಂದಿದ್ದೆ ಗೈಸ್. ನಾನು ಹೇಳ್ತೀನಿ ನೋಡಿ,
ನಮ್ಮ ಮನೆಗೆ ತಿಂಡಿ ತಿನ್ನಕ್ ಮೊದಲನೇ ಊಟ ನಮಗೇನೆ. ಮದುಮಗಳು ಮತ್ತೆ ಮದುಮಗ ನಮ್ಮ ಮನೆಯಲ್ಲಿ ತಿಂಡಿ ಅದು ನಮ್ಮಮ್ಮ ಅಲ್ಲಿಂದ ಮಾಡ್ಕೊಡ್ತಾರೆ. ಪೊಂಗಲು ವಡೆ ಚಟ್ನಿ ಎಲ್ಲ ವೆರೈಟಿ. ತೊಳೆಯೋದ್ರಿಂದ ಸುಮ್ಮನೆ ಮಾಡಬೇಕು. ನಿಮ್ಗೊಂದು ಚಟ್ನಿ ಹಾಕಿ ನಮಗೆ ಹಾ ನೋಡಿ ನೋಡಿ ಇಲ್ಲಿ ಹಿಂಗಾಗಿ ತಿತ್ಕೊಂಡು ಹೋಗಿರೋದು. ಗಾಳಿಗೆ ಅಲ್ಲಿ ಮೇಲ್ಗಡೆ ಹೆಂಗ್ಸಿದ್ದಾರೆ, ಕೆಳಗಡೆ ಆಗಲ್ಲ ಹಂಗೆಲ್ಲ. ಯಪ್ಪ ಏನ್ ಗಾಡಿ ಇದು. ಡಬಲ್ ಕವರ್ ಅಲ್ಲ ಮೋಹನ್, ಇಲ್ಲ ಅದು ಆ ಕಡೆ ಇಲ್ಲಿ ಅದು ಹಿಂಗೆ ಹಿಂದೆ ಹಾಕಿದ್ರದು, ಅವ್ರು ಈ ಕಡೆ ಸೈಡ್ ಹಾಕಿದ್ರದು, ಅದು ನಿಲ್ಕೊಂಡ್ಬಿಟ್ಟೈತೆ ಬಂದು ಟ್ವಿಸ್ಟ್ ಆಗಿ ಈ ಕಡೆ ಬಂದ್ಬಿಟ್ಟಿರೋದು. ಸಿಕ್ಕಾಬಿಟ್ಟೆ ಗಾಳಿಗೆ. ಅದು ಮತ್ತೆ ಇನ್ನೊಂದ್ಸಲ ಪೇಂಟ್ ಹೊಡಿಬೇಕಾದ್ರೆ ಹಾಕಿಸ್ತೀನಿ ಬಿಡಿ. ಅದು ಮೇಲ್ಗಡೆ ಹಾಕಿರೋದು, ಅದು ಗಾಳಿಗೆ ನಿಲ್ಕೊಂಡ್ಬಿಟ್ಟಿದೆ. ಅದು ಬಿಡಿ ಆಗಲ್ಲ ಅದು ಹೋಯ್ತು ಬಿಡಿ ಮೋಹನ್. ಅದು ಸಿಕ್ಕಾಬಿಟ್ಟೆ ಗಾಳಿಯಲ್ಲಿ. ಇದು ನೀಟಾಗಿ ಕಲ್ತ್ಕೊಂಡು ಇಟ್ಬಿಟ್ಟು ಎಲ್ಲಾನು ಇದನ್ನ ಮಾಡಿಬಿಟ್ವಿ. ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಮೋಹನ್ ಮತ್ತೆ ನಂದು ಇಬ್ರು ಇದಾರಲ್ಲ, ಏನ ನಿನ್ ಹೇಳ್ತಾರ ನನಗೆ ಕೇಳುವಂತ. ವೆಲ್ಕಮ್ ಟು ನಮ್ಮ ಮನೆ. ಇದೆಲ್ಲ ಫುಲ್ ಈ ಥರ ಪ್ಲಾಸ್ಟಿಕ್ ಶೀಟ್ಸ್ನ ಹಾಕ್ಬಿಟ್ಟಿದ್ದಾರೆ, ಯಾಕಂದರೆ ಪ್ರೈಮರ್ ಹಾಕ್ತಾ ಇದ್ರು. ಸೊ ಪ್ರೈಮರ್ ಹಾಕಬೇಕಾದ್ರೆ ನೋಡಿ ಈ ಥರ ಎಲ್ಲ ಪೇಂಟ್ ಬೀಳೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೇ ಮತ್ತು ಬ್ರಿಕ್ಸ್ ಅದು ನ್ಯಾಚುರಲ್ ಸ್ಟೋನ್ ಆಗಿರೋದ್ರಿಂದ ಸೊ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಹಾಕಿದ್ದಾರೆ. ಎರಡು ಕಡೆ ಕವರ್ ಮಾಡಿದ್ರಂತೆ. ಈ ಕಡೆ ಫುಲ್ ಸಿಕ್ಕಾಪಟ್ಟೆ ಗಾಳಿ. ಸೊ ಆ ಗಾಳಿದಿಂದ ಆ್ಯಕ್ಚುಲಿ ನಮ್ಮ ಫ್ಲೋರ್ ಅಂದರೆ ಹೆವಿ ಗಾಳಿ ಬೀಸುತ್ತೆ, ಅದರಲ್ಲೂ ನಮ್ಮ ಎಲ್ಲ ಫ್ಲೋರಲ್ಲೂ ಬೀಸುತ್ತೆ. ಮತ್ತು ನಮ್ಮ ಫ್ಲೋರಲ್ಲಿ ಬಂದು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ ಎಲ್ಲರ ಫ್ಲೋರಲ್ಲೂ ಅಷ್ಟೇ. ಗಾಳಿಗಂತೂ ಒಂಚೂರು ಗಾಳಿ ಬೆಳಕಿಗೆ ಕಡಿಮೆ ಇಲ್ಲ ಅಂತ ಹೇಳ್ತೀವಲ್ಲ ಆ ಥರ. ಸೊ ಆ ಗಾಳಿ ಬೀಸಿರೋದ್ರಿಂದ ಇಲ್ಲಿ ಹಾಕಿರೋದೆಲ್ಲ ಹಾರೋಗ್ಬಿಟ್ಟಿದೆ ಫುಲ್ಲು ಈ ಥರ. ಆ್ಯಂಡ್ ನಮ್ಮ ದೇವ್ರ ಮನೆ ಈ ಥರ ಕಂಪ್ಲೀಟ್ ಮಾಡಿದ್ದಾರೆ ಗೈಸ್. ಇವಾಗ ಈ ಒಳಗಡೆ ಇರುವಂಥ ಸ್ಯಾಂಡ್ ಸ್ಟೋನ್ಗೆ ಇನ್ನೂ ಜಾಸ್ತಿ ಲುಕ್ ಬಂತು ಅಂತಲೇ ಅನಿಸ್ತಿದೆ. ಆ್ಯಂಡ್ ಇದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಪಾಲಿಷ್ ಮಾಡ್ತಾರಲ್ಲ ಗೋಪುರ ಮತ್ತು ಈ ಸೈಡಲ್ಲಿ ಇದೆಲ್ಲ ಅಷ್ಟಲಕ್ಷ್ಮಿದು ಪ್ರಭಾವಳಿ ಎಲ್ಲ ಬಂದಾಗ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಈ ಏರಿಯಾನೇ ಒಂಥರ ಸಕ್ಕದಾಗಿ ಕಾಣುತ್ತೆ ನೋಡಿ ದೂರದಿಂದ. ಓಕೆ ಗೈಸ್, ವೆಲ್ಕಮ್ ಮಾಡೋಣ ನಮ್ಮ ಮದುಮಗ ಹಾಗೂ ಮದುಮಗಳಿಂದ ನಮ್ಮ ಹೊಸ ಮನೆಗೆ ವೆಲ್ಕಮ್ ಮಾಡ್ತಾ ಇದ್ವಿ. ತಿಂಡಿ ಎಲ್ಲಾನು ಕೂಡ ಇಲ್ಲೇ ಮಾಡಿದ್ವಿ ಇವತ್ತು. ಅಂಡ್ ಇವರಿಬ್ಬರ ಇವಾಗ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ, ಯಾಕಂದ್ರೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಬೇಕು. ಸೊ ನಮ್ಮ ಆಡಿಯನ್ಸ್ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಕ್ವೆಶ್ಚನ್ ಆನ್ಸರ್ ಏನಿರುತ್ತೆ ಅಂತ. ಕ್ವೆಶ್ಚನ್ ಏನು ಅಂತ ಸೊ ಬರೀ ಕ್ವೆಶ್ಚನ್ ನ ಕೇಳೋಣ. ಸೊ ಫಸ್ಟ್ ಯಾರು ಕೇಳಿ? ಕೇಳು, ಪರವಾಗಿಲ್ಲ, ಭಯ ಏನಿಲ್ಲ, ಧೈರ್ಯ ತಂಗಿಗೆ. ಸೊ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಯಾಕೆ ನಿಮ್ಗೆ ಮೋಹನ್ ಇಷ್ಟ ಆಗಿದ್ದು? ಯಾರಿಗೆ ಫಸ್ಟ್ ಇಷ್ಟ ಆಗಿದ್ದು? ಅಲ್ಲ ಯಾರಿಗೆ, ನೀವು ಅವ್ರಿಗೆ ಇಷ್ಟ ಆದ್ರೆ ಫಸ್ಟ್ ಅವ್ರು ನಿಮ್ಗೆ ಇಷ್ಟ ಆದ್ರೆ? ನನಗೇನೆ ಇಷ್ಟ ಆದ ಮೋಹನ್. ಫಸ್ಟ್ ಕ್ವೆಶ್ಚನ್ ಬಂದು ಯಾರು ಫಸ್ಟ್ ಇಷ್ಟಪಟ್ಟಿದ್ದು? ನಂದು ಫಸ್ಟ್ ಇಷ್ಟಪಟ್ಟಿದ್ದ ಅಥವಾ ಮೋಹನ್ ಫಸ್ಟ್ ಇಷ್ಟಪಟ್ಟಿದ್ದ? ಅದು ಯಾರು ಇಷ್ಟಪಟ್ಟಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಇಷ್ಟ ಆದಾಗ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ಏನಂತ ರಂಜನಾ ಲವರ್ ಫಸ್ಟ್ ಸೈಟ್. ಇಲ್ಲ ನನ್ಗೆ ಯಾರೋ ನನ್ನ ಕಲಿಗೆ ಚೆನ್ನಾಗಿ ಕಾಣ್ತಾನೆ ಅಂತ. ಅವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ ಕಾಣ್ತಿತ್ತು, ಈಗ ಕಾಣ್ತಿರ್ಲಿಲ್ಲ. ಸ್ವಲ್ಪ ಹುಡುಗ ಟೈಪ್
ಇರ್ತಿತ್ತು ಆ ಟೈಮಲ್ಲಿ. ಓ, ಇವಾಗ ಅಂಕಲ್ ಟೈಪ್ ಆಗೋದ್ರೆ ಅಂದ್ರೆ ಇವಾಗ Change ಆಗ ಆಗೋದು. boy ಇದ್ದ, ಇವಾಗ ಮೆನ್ ಆಗಿದ್ದಾನೆ. ಮುಗೀತು ನನ್ ಕತೆ, ಯೂತ್ ಮುಗೀತು ನಂದು. ಸೊ ಅವಾಗ ಇಬ್ರು ಕಲೀಗ್ಸ್ ಇದ್ವಲ್ಲ, ಸೊ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ ಅವಾಗಿನ ಇಷ್ಟ ಆಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಫ್ಯೂ ಮಂತ್ಸ್ ಇಷ್ಟ ಆಗ್ತಿಲ್ಲ, ಬಿಕಾಸ್ ನಮಗೆ ತುಂಬಾ ಜಗಳ, ಅಂಡ್ ವಿ ವರ್ ಲೈಕ್ ಡೆಡ್ ಆಪೋಸಿಟ್ ಇನ್ ಒನ್ ಟೀಮ್. ಸೊ ಆಮೇಲೆ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜ್. ಅದೇ ಸ್ಟಾರ್ಟಿಂಗ್ ಎಲ್ಲ ಜಗಳದಿಂದಾನೇ ಸ್ಟಾರ್ಟ್ ಆಗೋದು ಅಂತ ಹೇಳ್ತಾರಲ್ಲ, ಅದ್ ಯಾವ್ದೇ ತರದ ಮ್ಯಾರೇಜ್ ಇರ್ಲಿ. ಇನ್ಫ್ಯಾಕ್ಟ್ ನನ್ಗೂ ಪುನೀತ್ಗೂ ಕೂಡ ಸ್ಟಾರ್ಟಿಂಗ್ ಜಗಳದಿಂದಾನೇ ಸ್ಟಾರ್ಟ್ ಆಗಿದ್ದು. ನಮ್ಮ ಮದುವೆ ಆಗಿ ನೆಕ್ಸ್ಟ್ ಡೇ ಫಸ್ಟ್ ನಮ್ ಬ್ಯಾಚ್ ಅಲ್ಲಿ ಮೀಟ್ ಆಗ್ತಿದ್ದಂಗೆನೆ ಫುಲ್ ಜಗಳ ಸ್ಟಾರ್ಟಿಂಗ್ ಅಲ್ಲಿ ಜಗಳ ಆ ತರ ಆಗಿದ್ದು. ಬಟ್ ಅಂದ್ರೆ ನಾನು ಸ್ವಲ್ಪ ಎಲ್ಲಾ ಜೊತೆನೂ ಮಿಂಗಲ್ ಆಗ್ತೇವೆ ಚೆನ್ನಾಗಿ, ಲೈವ್ಲಿ ಆಕ್ಟಿವ್ ಪರ್ಸನ್. ಇವಳು ಮಿಂಗಲ್ ಆಗ್ತಿರ್ಲಿಲ್ಲ ಜಗಳ. ನನಗೆ ನನ್ನ ಸೆಟ್ ಆಫ್ ಪೀಪಲ್. ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ನಂದು ಓದಿರೋದು ಫುಲ್ ಈ ತರ ಗರ್ಲ್ಸ್ ಕಾಲೇಜ್, PU ಮಾಡಿದ್ದು ಗರ್ಲ್ಸ್ ಕಾಲೇಜ್, ಡಿಗ್ರಿ ಮಾಡಿದ್ದು ಗರ್ಲ್ಸ್ ಕಾಲೇಜ್. ಸೊ ಒಂದು 5 years ಆದ್ಮೇಲೆ ಒಂದು ಹುಡುಗರು ಮತ್ತೆ ಹುಡುಗಿರು ಒಟ್ಟಿಗೆ ಈ ತರ ಒಂದು ಇದರಲ್ಲಿ ಆದರೂ ಯಾರು ನನ್ನ ಫ್ರೆಂಡ್ ಜೊತೆನೇ ಇರ್ತೀನಿ, ದಿವ್ಯ ಜೊತೆನೇ ಇರ್ತೀನಿ. ಅಂದ್ರೆ ಸೇರ್ತಿದೆ ಕಡಿಮೆನೆ ಎಲ್ಲರ ಜೊತೆ, ಎಷ್ಟು ಬೇಕು ಅಷ್ಟೇನೆ. ಇಲ್ಲಾಂದ್ರೆ ನನ್ನ ಸೆಟ್ ಫ್ರೆಂಡ್ಸ್ ಏನಿದ್ರು ನಾನು ಅವ್ರ ಜೊತೆನೇ ಇರ್ತಿದ್ದೆ. ಒಟ್ಟಲ್ಲಿ ನಾವು ಚಿಕ್ಕವರಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದ ಹುಡುಗರು, ಅದಾದ್ಮೇಲೆ ಸರ್ಟೆನ್ ಇಯರ್ಸ್ ಅವಳಿಗೆ ಹುಡುಗರು ಫ್ರೆಂಡ್ಸೇ ಇಲ್ಲ. ಅದಕ್ಕೆ ಇವಾಗ ಇಲ್ಲೇ ಇಲ್ಲ ಹುಡುಗರು ಫ್ರೆಂಡ್ಸ್, ಬರೀ ಹುಡುಗಿರೇನೆ ನನಗೆ ಫ್ರೆಂಡ್ಸ್ ಇರೋದು. ನಾನ್ ನೋಡಿದಾಗ ಹುಡುಗರು ಯಾರು ಫ್ರೆಂಡ್ಸ್ ಅಷ್ಟು ಭಯ ಇಟ್ಟಿದ್ವಿ. ಆಫ್ಟರ್ ಸ್ಕೂಲ್ ಅಂತೂ ಹುಡುಗರು ಫ್ರೆಂಡ್ಸೇ ಇಲ್ಲ ಅನ್ಸುತ್ತೆ. ಅದು ಬಂದು ಇಲ್ಲ, ಆಮೇಲೆ ಈ ಮೂರು ಇರ್ಲಿಲ್ಲ, ನನ್ನ ಸೆಟ್ ಆಫ್ ಗರ್ಲ್ಸ್ ಇದಾರಲ್ಲ, ಸೊ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡಿದ್ಬಿಟ್ಟೆ. ಓಕೆ, ಸೊ ಓಕೆ, ಮೇನ್ ಕ್ವೆಶನ್, ಯಾಕೆ ನಿಮ್ಗೆ ಮೋಹನ್ ಇಷ್ಟ ಆಗಿದ್ದು? ಮೋಹನ್ ಯಾಕೆ ಇಷ್ಟ ಆದ ಅಂದ್ರೆ, ಫಸ್ಟ್ ಆಫ್ ಆಲ್ ನಾನು ಮೋಹನ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ವೆರಿ ಡೌನ್ ಟು ಅವರ್ ಪರ್ಸನ್. ಲೈಕ್ ನನಗೆ ಏನಂದ್ರೆ, ನನಗೆ ಈ ತರ ಬಿಗ್ ಶಾಟ್ಸ್ ಆಗಲಿ ಇಲ್ಲ ತುಂಬಾ ಫುಲ್ ಇದ್ರೆ ಇರೋರು ನನಗೆ ಅಷ್ಟು ಎಷ್ಟೇ ಒಳ್ಳೆಯವರಾಗಿದ್ರು ನನಗೆ ಸೆಟ್ ಆಗಲ್ಲ. ಆಸ್ ಅ ಲೈಫ್ ಪಾರ್ಟ್ನರ್, ಫ್ರೆಂಡ್ಸ್ ಎಲ್ಲ ಓಕೆ, ಬಟ್ ಆಸ್ ಅ ಲೈಫ್ ಪಾರ್ಟ್ನರ್ ನನಗೆ ನಾನು ಫಸ್ಟ್ ಹೇಳ್ತಿದ್ರು ನನಗೆ ತುಂಬಾ ಚಿಕ್ಕ ಫ್ಯಾಮಿಲಿ ಬೇಕಿತ್ತು. ಆ್ಯಂಡ್ ಸೆಕೆಂಡ್ ಏನಂದ್ರೆ, ನನಗೆ ಯಾರು ಕಷ್ಟದಿಂದ ಬೆಳೆದಿರ್ತಾರಲ್ಲ, ಐ ವಾಂಟೆಡ್ ಸಮಥಿಂಗ್ ನಾವು ಫಿನಾನ್ಷಿಯಲಿ ಹೇಗಿದ್ದೀವಲ್ಲ ಹಾಗೆ ನನಗೆ ಇರಬೇಕಾಗಿತ್ತು. ನನಗೆ ಯಾರು ತುಂಬಾ ದೊಡ್ಡ ಮನೆಯನ್ನೆಲ್ಲ ನಾನು ಫಸ್ಟ್ ಹೇಳ್ಬಿಟ್ಟಿದ್ದೆ ನನಗೆ ಈ ತರ ಬೇಡ ಅಂತ. ಆ್ಯಂಡ್ ನನಗೆ ಮೋಹನ್ ಲೈಫ್ ಅಂದ್ರೆ ಅವನ ಬಗ್ಗೆ ನಾನು ಸ್ವಲ್ಪ ತುಂಬಾ ತಿಳ್ಕೊಂಡೆ. ವೆನ್ ಐ ಕೇಮ್ ಟು ದಿಸ್ ಡಿಸಿಷನ್ ನಾನು ತುಂಬಾ ತಿಳ್ಕೊಂಡೆ. ಇವತ್ತು ಅವನ ಮೇಲೆ ನನಗೆ ಕ್ರಶ್ ಆಗಲಿ ಯಾವುದೇ ತರ ಫೀಲಿಂಗ್ಸ್ ಬರೋಕ್ಕಿಂತ ಮುಂಚೆ ಅವನ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಲೈಕ್ ಅವ್ನು ಹೇಳ್ತಿದ್ನಲ್ಲ, ಲೈಕ್ ನಾನು ನ್ಯೂಸ್ ಪೇಪರ್ ಮಾಡ್ತಿದ್ದೆ, ಹಾಲ್ ಮಾಡ್ತಿದ್ದೆ, ಗೊತ್ತಿಲ್ಲ ಏನ್ ಮಾಡ್ತಿದ್ದೆ ನೀನು. ನ್ಯೂಸ್ ಪೇಪರ್ ಎಲ್ಲ ಓದಿ ಮಾಡ್ತಿಲ್ಲ, ಅವ್ನ ಜರ್ನಿ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಮ್ ಮನೇಲಿ ಏನು ಫೋರ್ಸ್ ಮಾಡ್ತಿರ್ಲಿಲ್ಲ, ನನಗೆ ಅದಿತ್ತು. ನನ್ ಕಾಲದಲ್ಲಿ ನಾನು ನಿಂತ್ಕೋಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ನನ್ ಪಾಕೆಟ್ ಮನಿ ನಾನೇ ಅದ್ ಮಾಡ್ಬೇಕು, ಅದೆಲ್ಲ ಅದಕ್ಕೋಸ್ಕರ ಮನೇಲಿ ಕೇಳಿದ್ರೆ ಕೊಡ್ತಿದ್ರು ಡ್ಯಾಡಿ. ಅಂದ್ರೆ ಡ್ಯಾಡಿ ಅಷ್ಟೊಂದು ಅವ್ರ ಕಷ್ಟದಿಂದ ಬೆಳೆದಿದ್ದಾರೆ, ಬಟ್ ನಮಗೆ ಆತರ ಕಷ್ಟ ಏನು ತೋರಿಸಿಲ್ಲ. ಬಟ್ ನನಗೆ ಅದಿರ್ಲಿಲ್ಲ. ನನಗೇನೆ ನಾನು ದುಡಿಬೇಕು, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪಾಕೆಟ್ ಮನಿ ಇರ್ಬೇಕು ಕೈಯಲ್ಲಿ ಅಂತ ಬಿಟ್ಟು ಏನ್ ಕೆಲಸ ಸಿಗುತ್ತೋ ಅದನ್ನೆಲ್ಲ ಮಾಡ್ತಾರೆ. ನನಗೆ ಇನ್ವರ್ಜನ್ ಅಂದ್ರೆ ಈ ಎಲ್ಲಾ ಸಿಚುವೇಶನ್ ನಲ್ಲೂ ಈ ವಿಲ್ ಡೀಲ್ ಲೈಕ್ ಎಲ್ಲರ ಜೊತೆ ಮಿಂಗಲ್ ಆಗೋದಾಗ್ಲಿ, ಫ್ರೆಂಡ್ಲಿ ಆಗ್ಲಿ, ಎಲ್ಲ ಪ್ರತಿಯೊಂದು ಜಗಳನು ಅದೇ ರೇಂಜು, ಇದನ್ನು ಅದೇ ರೇಂಜ್, ಎರಡು ಸಮವಾಗಿದ್ದಾನೆ. ಸೊ ಓಕೆ, ಸೊ ಇವಾಗ ನೆಕ್ಸ್ಟ್ ಮೋಹನ್ ಕೇಳೋಣ. ಮೋಹನ್, ನಿಮ್ಗೆ ಯಾವಾಗ ಇನ್ನೊಂದು ಓಕೆ ನನ್ಗೆ ಈ ಹುಡುಗಿ ಇಷ್ಟ ಅಂತ ಗೊತ್ತಾಗಿದ್ದು? ನೀನ್ ಹಾಡು ಬರ್ತೀನಿ ಅಂತ ಹೇಳ್ಬಾರ್ದು, ಬೇರೆ ದೊಡ್ಡ ಆಯ್ತು, ಇದು ಫಸ್ಟ್ ನಾನು ಕೇಳಿದ ಕ್ವೆಶ್ಚನ್ ಬೇರೆ. ಇಷ್ಟ ಅಂದಿದ ತಕ್ಷಣ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಗೊತ್ತಾ, ನಾವು ಬ್ಯಾಚ್ ಅಲ್ಲಿ ಎಲ್ಲಾನು ಕುತ್ಕೊಂಡಿದ್ವಿ, ಟ್ರೂತ್ ಆರ್ ಡೇರ್ ಆಡ್ತಾ ಇದ್ವಿ. ಅದಾದ್ಮೇಲೆ ಇವಳು ಒಂದು ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್, ಈ ವಿದಿನ್ ರೂಮ್ ಅಲ್ಲಿ ನಿಮ್ಗೆ ಯಾರಾದ್ರೂ ಒಬ್ಬರ ಜೊತೆ ಹೊರಟೆ ಹೋಗ್ಬೇಕು ಅಂತಂದ್ರೆ ಯಾರು ಇಷ್ಟ ಅಂತ ಕೇಳ್ತಾರೆ. ಇವಳು ಮೋಹನ್ ಏನಂತಾರೆ, ಇನ್ನೊಬ್ಬನ ಹುಡುಗನ ಹೆಸರು ಹೇಳ್ತಾರೆ. ನೀನ್ ಬೇಡ ಅಂತ ಹೇಳ್ಬಿಟ್ರು ನನಗೆ. ಯಾವ ರೆಡಿ ಇಲ್ಲ ನನ್ಗೆ ಒಪ್ಕೊಳಕ್ಕೆ. ಇವಾಗ ನನ್ ಕಡೆ ಯಾರು ಇಷ್ಟ ಅಂತ ನನಗೆ ಪ್ರಯಾರಿಟೈಸ್ ಮಾಡ್ಬೇಕು. ಓಕೆ, ಮೋಹನ್ ಇಷ್ಟ ಅಂತ ಅಂದ್ರೆ ನಾನು ಒಂದ್ ಸ್ವಲ್ಪ ಖುಷಿಯಾಗಿರ್ತೀನಿ. ಇವಳು ಇಲ್ಲಂದ್ರೆ ಅವಳು ಅಂತಲ್ಲ, ನನಗ್ ಬೇಡ ಅವನ ಜೊತೆ ಅವಾಗ ಏನು ಇರ್ಲಿಲ್ಲ, ತುಂಬಾ ಹೊಸ ಅವಾಗ ಏನಂದ್ರೆ ಚಿಲ್ ಮಾಡ್ತಾ ಇದ್ವಿ. ಅವಾಗ ಬರೀ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಬಟ್ ಆಕ್ಚುಲಿ ರಿಯಲ್ ಆಗಿ ಯಾವಾಗ ನಂದು ಇಷ್ಟ ಆಗಲ್ಲ ಅಂತಂದ್ರೆ ಅವಾಗ ನಾನು ಹೇಳ್ದಲ್ಲ ಮಮ್ಮಿ ತಿಳ್ಕೊಂಡಿದ್ದ ಟೈಮ್, ಅವಾಗೆಲ್ಲ ಸ್ವಲ್ಪ ಸ್ಟ್ರಗ್ಲಿಂಗ್ ಟೈಮ್. ಅವಾಗ ನಂದೇ ಬ್ಯಾಚ್ ಬೇರೆ ಇತ್ತು. ಬಟ್ ಅದಾದ್ಮೇಲೆ ಲೈಕ್ ಆ ಸಿಚುವೇಶನ್ ಅಲ್ಲಿ ಇವಳು ಸ್ವಲ್ಪ ಜಾಸ್ತಿ ಕೇರ್ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ಅದಾದ್ಮೇಲೆ ಲೈಕ್ ಸಣ್ಣ ಪುಟ್ಟ ಥಿಂಗ್ಸ್, ಹೊರಗಡೆ ಹೋದಾಗ ಊಟಕ್ಕೆ ಇವಳು ಬ್ರೇಕ್ ಹೋದ್ರೂ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ತರೋದು. ಅದಾದ್ಮೇಲೆ ಮನೆಗೆ ಬಂದ ಹಿಂಗಿದ್ಯಾ, ಆರಾಮಾಗಿದ್ಯಾ, ಬೆಳಗ್ಗೆಲ್ಲ ಓಕೆನಾ, ಊಟ ಮಾಡ್ದ, ತಿಂಡಿ ಮಾಡ್ದ, ಎಲ್ಲಾನು ಚೆಕ್ ಮಾಡೋಳು. ಲೈಕ್ ಲಿಟಲ್ ಥಿಂಗ್ಸ್ ಎಲ್ಲಾನು ನಂಗೆ ಗೊತ್ತಿರಲಿಲ್ಲ, ಬಟ್ ನನಗೆ ಮಾಡ್ತಾ ಇದ್ಲು. ಬಟ್ ಅದಾದ್ಮೇಲೆ ತುಂಬಾ ಜೆನ್ಯೂನ್ ಕೇರಿಂಗ್ ಅಂತ ಅನಿಸ್ತಿತ್ತು. ಸೊ ಜೆನ್ಯೂನ್ ಈ ಹುಡುಗಿ ಅಂತ ಅನಿಸ್ತಿತ್ತು. ಜೊತೆಗೆ ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಅವ್ರು ಕಷ್ಟಪಡೋದು, ಹಾರ್ಡ್ ವರ್ಕಿಂಗ್, ಲೈಕ್ ಇವಾಗ ಮನೇಲಿ ಆಫೀಸ್ ಎಲ್ಲ ಮುಗಿಸ್ಕೊಂಡು ಹೋಗಿ ಮನೇಲಿ ಹೇಗೆ ಹೆಲ್ಪ್ ಮಾಡ್ತಿದ್ರು, ತುಂಬಾ ಹೋಮ್ಲಿ ಗರ್ಲ್ ಅಂತ ಅನಿಸ್ತಿತ್ತು. ಅದಾದ್ಮೇಲೆ ನಾನು ಇವಾಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದು ಹುಡುಗಿ ಯಾವ ತರ ಏನು ಅಂತ ಅಂದ್ಬಿಟ್ಟು. ಏನಾಯ್ತು
ಅದು ಇಲ್ಲಿ ಹಿಂಗಿರುತ್ತಲ್ಲ ತರ್ಚ್ಕೊಂಡು ಕೇಳುತ್ತೆ ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದು ಹುಡುಗಿ ಯಾವ ತರ ಏನು ಅಂತ ಬಿಟ್ಟು. ಬಟ್ ನನ್ಗೆ ಇವ್ರು ನೋಡಿದಾಗ ಒಂಥರ ತುಂಬಾ ಹೋಮ್ಲಿ ಗರ್ಲ್, ಆ ವೈಟ್ ಮೆಟೀರಿಯಲ್ ಅಂತ ಅಂತಾರಲ್ಲ ಅದು, ಬಟ್ ತುಂಬಾ ಹೋಮ್ಲಿ ಗರ್ಲ್ ಮೆಟೀರಿಯಲ್ ತರ, ತುಂಬಾ ಕಲ್ಚರ್ ಎಲ್ಲ ಫಾಲೋ ಮಾಡ್ತಾಳೆ, ಟೆಂಪಲ್ಗೆ ಹೋಗೋದು, ಮನೆ ಹತ್ರ ಹಿಂಗೆಲ್ಲ ಸೊ ಇವ್ರು ಮಾತಾಡೋದ್ರಲ್ಲಿ ಗೊತ್ತಾಗ್ತಿತ್ತು. ಅವಾಗ ಒಂದ್ ಸ್ವಲ್ಪ ಇಷ್ಟ ಆಗ್ತಿತ್ತು. ಅದಾದ್ಮೇಲೆ ಯಾವಾಗ ಸ್ವಲ್ಪ ಅಪ್ರೋಚ್ ಎಲ್ಲ ಮಾಡೋದಲ್ಲ, ಅವಾಗ ಒಂದ್ ಸ್ವಲ್ಪ ಓಕೆ ನೋಡೋಣ. ಅಪ್ರೋಚ್ ನಂದುನೇ ಯಾರು ಫಸ್ಟ್ ಮಾಡಿದ್ದು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಅದು ಸೀಕ್ರೆಟ್. ನನ್ಗೆ ಗೊತ್ತಾಗೋಯ್ತು, ನಮ್ಗೆ ವ್ಯೂವರ್ಸ್ಗೆ ಗೊತ್ತಾಗ್ಬಿಟ್ಟಿದೆ. ಅಲ್ಲ 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 ಆಕ್ಚುಲಿ ಮೋಹನ್ ಮಾತಾಡ್ಬೇಕಾದ್ರೆ ವ್ಯೂವರ್ಸ್ ಗೊತ್ತಾಗಿದೆ, ಅದು ವ್ಯೂವರ್ಸೇ ಕಮೆಂಟ್ ಮಾಡಿ ಹೇಳ್ತಾರೆ. ಬಟ್ ಇದು ನಾನಂತೂ ಅಲ್ಲ ಅದಂತ ಹೇಳ್ತೀನಿ. ಅಲ್ಲ ಅಲ್ಲ ವ್ಯೂವರ್ಸ್ಗೆ ಬಿಟ್ಕೊಳ್ಳೋಣ, ಯಾರು ಮಾಡಿರ್ತಾರೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ. ಬಟ್ ಅದ್ರ ಬಗ್ಗೆ ಆಕ್ಚುಲಿ ಇನ್ನು ಹೇಳ್ಕೊಳ್ಳೋಕೆ ತುಂಬಾ ಒಂದ್ ಸ್ವಲ್ಪ ಲಾಂಗ್ ಸ್ಟೋರಿ ಇದೆ. ಅದು ಅದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹೇಳ್ತೀವಿ. ನಮ್ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು, ಏನೇನೆಲ್ಲನೂ ಏನೋ ಗೋತ್ರು ಮಾಡಿದ್ವಿ, ಈ ಫೇಸ್ ಅಲ್ಲಿ ಹಿಂಗೆ ಅದನ್ನ ಓವರ್ಕಮ್ ಮಾಡಿದ್ವಿ. ಅದಾದ್ಮೇಲೆ ಒಂದು ರಿಲೇಶನ್ಶಿಪ್ ಇಂದ ಈ ಮ್ಯಾರೇಜ್ ವರ್ಗು ಬರೋದಕ್ಕೆ ಎಷ್ಟು ಕಷ್ಟ ಆಯ್ತು ಅದನ್ನೆಲ್ಲನೂ ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಯಾ ಓವರ್ ಆಲ್ ಯಾವ ರೀತಿಯಾಗಿ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ರು ಅನ್ನೋದಾದ್ರೂ ಒಂದು ಹಾ, ಗೊತ್ತಾಗಿರುತ್ತೆ clarity, ನಿಮಗೆ, yes. ಕ್ಲಾರಿಟಿ ಬಂದಿರುತ್ತೆ. ಹ್ಮ್. ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ ಯಾರು ಫಸ್ಟ್ ಪ್ರಪೋಸ್ ಮಾಡಿರ್ಬೇಕು ಅಂತ. ನಾನು ಇರ್ಬೋದು, ಇವನು ಇರ್ಬೋದು, ನಾವ್ ಇಬ್ರು ಇಲ್ದೇನೆ ಇರ್ಬೋದು. ಮಾಡಿ ಯಾರು ಅಂತ. ಹುಡುಗಿರ್ಗಳು ಅಷ್ಟೇ ಒಪ್ಕೊಳ್ಳಲ್ಲ. ಇನ್ ಕೇಸ್ ನಾನೇ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಹೇಳ್ಬಿಡ್ತೆ, ಇಲ್ಲ ನೀನೇ ಮಾಡಿದ್ದು ಅಂತ ಹೇಳ್ಬಿಟ್ಟಿದ್ರು. ನೋಡಿ ಎಷ್ಟು ಕಮೆಂಟ್ ಬಟ್ ಬರೀ. ಏನಿವೆ ಪಾಪ ಇವ್ರನ್ನ ಬಿಟ್ಕೊಳ್ಳೋದು ಬೇಡ, ನಾನು ಇಷ್ಟಪಟ್ಟೆ ಅವಳು ಇಷ್ಟಪಟ್ಟೆ. ಬಟ್ ಪ್ರಪೋಸ್ ಯಾರು ಮಾಡಿದ್ದು ಅನ್ನೋದೇ ಕ್ವೆಶ್ಚನ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವೆಶ್ಚನ್ ಹೇಳ್ರಿ. ನಾನು ಕೇಳ್ತೀನಿ. ನೀನ್ ಕೇಳ್ಬಿಡು, ಅವರೇ ಕೇಳಿ, ಅವ್ರಿಗೆ ಏನ್ ನಾನ್ ಕೇಳ್ತೀನಿ. ಇವಾಗ ಇಷ್ಟು ದಿವಸ ಅಂದ್ರೆ ನೀವು ಇವಾಗ ನೋಡ್ತಿರ್ಬೋದು ಅಕ್ಕ ಇದ್ರಲ್ಲಿ ಕಾಪಿರೈಟ್ ಬರುತ್ತೆ, ಕಾಪಿರೈಟ್ ಬರುತ್ತೆ ಗ್ಯಾರಂಟಿ. ಇವಳಿಗೆ ಕ್ವಶನ್ ಯಾವ ತರ ಗೊತ್ತಾ ಕೇಳೋದು, ಎಂಡಸ್ಟೇ ಅವಳನ್ನ ನನಗೋಸ್ಕರ ಅಲ್ಲ, ನನ್ನ ಬಗ್ಗೆ ಅಲ್ಲ ಇದು. Okay. ಹಾ, ಸೊ ಇವಾಗ ನೀವು ಅಕ್ಕ ಲಚ್ಚು ಬ್ಲಾಗ್ ಅಲ್ಲಿ ನೋಡಿದ್ವಿ Q&A, ಅಕ್ಕ ಬ್ಲಾಗ್ ಅಲ್ಲಿ ಇವಾಗ ನೋಡ್ತಾ ಇದ್ದೀರಾ Q&A. ಸೊ ಇವಾಗ ಎಲ್ರು ಅಂದ್ರೆ ನಮ್ಮಿಬ್ರು ಬಗ್ಗೆನೇ ಎಲ್ರು ಕ್ವಶನ್ ಕೇಳ್ತಾ ಇದ್ದೀರಾ. ಸೊ ನಾನು ಮೋನಿಗೆ ಈ ಕ್ವಶನ್ ಹೇಳ್ತಿದ್ರೆ ಫ್ಯಾಮಿಲಿ ಬಗ್ಗೆ ಕೇಳ್ತೀನಿ. ಸೊ ನಿಮ್ಗೆ ಅಕ್ಕ ಇಷ್ಟನ ಜಾಸ್ತಿ ಲಚ್ಚು ಇಷ್ಟನಾ? ಇದು ಕ್ಲಾರಿಟಿ ಕ್ವಶನ್ ಅಲ್ಲ, ತಂದಿರೋ ಕ್ವಶನ್. ಇಂಡಿಯಾ ಟೈಟಲ್ ಲಚ್ಚು, ಮೋಹನ್ಗೆ ಲಚ್ಚು ಇಷ್ಟನಾ ಇಲ್ಲ ಸಪ್ರೇಟ್? ಯಾರು ಇಷ್ಟ ಜಾಸ್ತಿ? ನೀನು ಇದು ಏನು ಅಡ್ಬಡೆ ಮೇಲೆ ದೀಪ ಇರೋದ್ರ ಆನ್ಸರ್ ಹೇಳ್ಬಾರ್ದು. ನಾನು ಹೇಳ್ತೀನಿ ಕೇಳಿ, ಇದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಒಂದಷ್ಟು ವ್ಯಕ್ತಿಗಳು ಇಷ್ಟ ಆಗ್ತಾರೆ. ನನಗೆ ಲಚ್ಚು ರೀತಿ ಇಷ್ಟ, ಸುಪ್ರಿಯ ಅವರು ಇಷ್ಟ. ಇಷ್ಟ ಇರುತ್ತೆ. ಬಿಕಾಸ್ ನಾನು ಹೇಳ್ತೀನಿ, ಬಿಕಾಸ್ ಲಚ್ಚು ವೆರಿ ಸ್ಟ್ರೇಟ್ ಫಾರ್ವರ್ಡ್, ಏನೇ ಇದ್ರು ಮನಸ್ಸಲ್ಲಿ ಇಟ್ಕೊಡಲ್ಲ, ಹೊರಗಡೆನೆ ಕೊರಗಲ್ಲ, ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ. ನಾನು ಲಚ್ಚುನೇ ಎಷ್ಟೊಂದ್ಸಲ ಫೇಸ್ ಟು ಫೇಸ್ ಕೆಲವೊಂದ್ಸಲ ಪ್ಲಾನ್ ಮಾಡ್ಬೇಕಾದ್ರೆ ಎಲ್ಲ ಮೋಹನ್ಗೆ ಭಯ ಹೆಂಗೆ ಅಂತಂದ್ರೆ ಜನ್ವಿ ಲಚ್ಚು ಹಂಗೆ ಇಲ್ಲಿ ಮೋಹನ್ಗೆ ಭಯ ಆಗ್ತೈತೆ. ಹಾ ಸೊ ಆತರ ಆ ರೀತಿನಲ್ಲಿ ಲಚ್ಚು ಇಷ್ಟ. ಸುಪ್ರಿಯ ಅವ್ರು ಹೆಂಗೆ ಅಂತಾರೆ, ಏನೇ ಇದ್ರು ಲೈಕ್ ಒಂಥರ ಮನ್ಸಾರೆ ಹೇಳ್ತಾರೆ ಅವರು, ಇಷ್ಟಪಟ್ಟು ಲೈಕ್ ಯಾವ ತರ ಅಲ್ಲೊಂದು ಇಲ್ಲೊಂದು ಅಂತ ಹೇಳಲ್ಲ. ಅವ್ರು ಲೈಕ್ ಒಬ್ರಿಗೆ ಹೆಲ್ಪ್ ಆಗತ್ತಾರೆ. ಇವಾಗ ನಾನೇ ಒಂದು ಕ್ವಶನ್ ಹೇಳಿದ್ರೆ, ಇಲ್ಲ ಮೋಹನ್ ನೀವು ಹಿಂಗ್ ಮಾಡ್ಬೇಡಿ, ಹಿಂಗ್ ಮಾಡಿ, ಹಿಂಗಿರುತ್ತಲ್ವಾ, ಹಿಂಗ್ ಮಾಡಿ ಅಂತಾನೆ ಹೇಳ್ತಾರೆ. ಆಮೇಲೆ ನಾನು ಸ್ಟಾರ್ಟಿಂಗ್ ಇಂದ ಲೈಫ್ ಸ್ಟೈಲ್ ಆಕ್ಚುಲಿ ಸ್ವಿಚ್ ಮಾಡೋದಕ್ಕೆ ತುಂಬಾ ಇವರೇ ಹೇಳ್ತಾ ಇದ್ರು, ನೀವು ಲೈಫ್ ಸ್ಟೈಲ್ ಮಾಡಿ, ನಿಮ್ ಲೈಫ್ ಸ್ಟೈಲ್ ತೋರಿಸಿ, ಯಾಕಂದ್ರೆ ನೀವು ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ, ಅದನ್ನೆಲ್ಲ ಹೇಳಿ ನಿಮ್ಮಿಂದ ಇನ್ನೊಂದಷ್ಟು ಇನ್ಸ್ಪೈರ್ ಆಗ್ತಾರೆ ಅಂತ ಬಿಟ್ಟು ತುಂಬಾನೇ ಖುಷಿ ಮಾಡ್ತಾ ಇದ್ರು. ಸೊ ಆ ರೀತಿ ಎಲ್ಲ ನಾವು ಹೇಳಕ್ ಹೋದ್ರೆ ಆಕ್ಚುಲಿ ಇಬ್ರು ಇಷ್ಟ, ಲಚ್ಚುನು ಇಷ್ಟ, ಇಬ್ರು ಇಷ್ಟ. ಬ್ಯಾಕ್ ಟು ದ ಕ್ವೆಶ್ಚನ್. at least 0.1 ಜಾಸ್ತಿ ಇರುತ್ತಲ್ಲ ಯಾರು? You can be safe out, ಏನಿಲ್ಲ. ಇಲ್ಲ ಇಲ್ಲ, ನಂಗೆ ಇಬ್ರು ಇಷ್ಟ. ಇಬ್ರು ಆಯ್ತು, ಲೆಟ್ಸ್ ಚೇಂಜ್ ದ ಕ್ವೆಶ್ಚನ್. ನಿಮ್ಗೆ ಅರುಣ್ ಆಸ್ ಅ ಕೋ ಬ್ರದರ್ ಇಷ್ಟನಾ ಅಥವಾ ಪುನೀತ್ ಆಸ್ ಅ ಕೋ ಬ್ರದರ್ ಇಷ್ಟನಾ? ಸೇಮ್ ಆನ್ಸರ್. ಒಂದೇ ಆನ್ಸರ್ ನಮಗೆ. ಒಟ್ಟಲ್ಲಿ ಕೊನೆಯಲ್ಲಿಂದ ಲಾಕ್ ಮಾಡಿಸ್ಬೇಕಿತ್ತು. ಇಲ್ಲ, ನಂಗೆ ಇಬ್ರು ಇಷ್ಟ, ಇಬ್ರು ಕ್ಯಾರೆಕ್ಟರ್ನು ಇಷ್ಟ. ಅರುಣ್ ಇಸ್ ಲೈಕ್ ಮೋರ್ ಅಕ್ಯುರೇಟ್ ಏನಿದೆ ಅವರು ಹೇಳ್ತಾರೆ. ಆಕ್ಚುಲಿ ಲೈಕ್ ನಮ್ದು ರಿಲೇಶನ್ಶಿಪ್ ಆಕ್ಚುಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು, ಒಂದು ಅಡ್ವೈಸ್ ಮಾಡೋದಾಗ್ಲಿ. ಲೈಕ್ ಇಲ್ಲ ಮೋಹನ್ ಈ ತರ ಲೈಕ್ ಮನೇಲಿ ಆಕ್ಚುಲಿ ಟು ಬಿ ಹಾನೆಸ್ಟ್ ನಾನು ಪುನೀತ್ ಅವರನ್ನು ಜಾಸ್ತಿ ಅಪ್ರೋಚ್ ಮಾಡಲ್ಲ, ಬಿಕಾಸ್ ಅವ್ರು ತುಂಬಾ ಸೈಲೆಂಟ್. ಎಲ್ಲ ಕೇಳಿದ್ರೆ ಹೇಳ್ತಾರೆ, ಆನ್ಸರ್ ಮಾಡ್ತಾರೆ, ಬಟ್ ಅಷ್ಟೊಂದು ಓಪನ್ ಅಪ್ ಆಗಲ್ಲ. ಅದೇ ಅರುಣ್ ಆದ್ರೆ ಹಿಂಗ್ ಅರುಣ್ ಅಂತಂದ್ರೆ ಏನ್ ತಲೆ ಕೆಡ್ಸ್ಕೊಬೇಡಿ ಮೋಹನ್ ಹಿಂಗಲ್ಲ ಹಿಂಗೆಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ನೋಡಿದಾಗ ಅರುಣ್ ಅವರು ಒಂದ್ ಕಡೆ ತುಂಬಾ ಇಷ್ಟ ಆಗ್ತಾರೆ. ಪುನೀತ್ ಅವ್ರು ಹೆಂಗೆ ಅಂತಂದ್ರೆ ಈಸ್ ವೆರಿ ಜೆಂಟಲ್ಮೆನ್.
ಆಕ್ಚುಲಿ ಪುನೀತ್ ತುಂಬಾನೇ ಜೆಂಟಲ್ಮ್ಯಾನ್ ಅಂತಾನೆ ಹೇಳ್ಬೋದು. ಲೈಕ್ ಎಸ್ಪೆಷಲಿ ಒಂದೆರಡು ಸಿನಾರಿಯೋ ಈ ಆಕ್ಸಿಡೆಂಟ್ ಅದೆಲ್ಲ ಆಯ್ತಲ್ಲ ಕಾರಣದಲ್ಲೂ ಆ ಸಿಚುವೇಶನ್ ನೋಡಿದ್ರೆ ನನಗೆ ಅನ್ಸುತ್ತೆ ಹೆಂಗ್ ಇಷ್ಟೊಂದು ಪೇಷಂಟ್ ಆಗಿ ಇರ್ತಾರೆ, ಇದೆಲ್ಲ ಹ್ಯಾಂಡಲ್ ಮಾಡ್ಬೇಕಾದ್ರೆ. ಲಾಸ್ಟ್ ಟೈಮ್ ಕಾರ್ ಇನ್ನೊಂದ್ಸಲ ಇದಲ್ಲ ರೀಸೆಂಟ್ ಆಗಿ ಆಯ್ತಲ್ಲ, ಅದು ಅಲ್ಲ ಅದಕ್ಕಿಂತ ಮುಂಚೆ ನಾವು ಗೊತ್ತಿದಾಗ ಹುಡುಗನ ಬಿಡಪ್ಪ ಆಯ್ತು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತೀನಿ ಅಂತ ಅಂತಾರೆ. ಬಟ್ ನಮ್ಗೆಲ್ಲ ಹಂಗಲ್ಲ, ನಂದು ಬ್ಲಡ್ ಲೆವೆಲ್ ಬೇರೆ. ಸೊ ಆ ತರ ಲೆಕ್ಕ ಹಾಕೊಂಡ್ರೆ ಪುನೀತ್ ಅವರು ತುಂಬಾ ಜೆಂಟಲ್ಮ್ಯಾನ್ ಅಂತ ಅನಿಸ್ತಾರೆ. ಅದಕ್ಕೆ ಏನೇ ಇದನ್ನ ಇಲ್ಲ ಮಗವೇ ಹಂಗೆ ಹಿಂಗೆ ಅಂತ ಸಮಾಧಾನ ಹೇಳ್ತಾರೆ. ಆ ದೊಡ್ಡವರು ಅಂತಾನು ತೋರ್ಸ್ಕೊಡಲ್ಲ, ನಮ್ ಜೊತೆನೂ ಚೆನ್ನಾಗಿರ್ತಾರೆ. ಸರಿ ಹೋಗ್ಲಿ, ಇದಕ್ಕಾದ್ರೂ ಆನ್ಸರ್ ಕೊಡೋದ. 3 ಜನ ಮಕ್ಕಳು ನಿಮ್ಗೆ ಯಾರು ಇಷ್ಟ ಜಾಸ್ತಿ? ಮಕ್ಕಳ ಬಗ್ಗೆ ಕೇಳ್ಬಾರ್ದು. ನನ್ಗೊಂದು ಲಕ್ಷಿತ್ ಫೇವ್ರೆಟ್ ಫಸ್ಟ್. ನಾನಂತೂ ಇಲ್ಲಪ್ಪ ನನ್ನ ಮಕ್ಕಳು ಎಲ್ಲ ಭೇದ ಭಾವ ಇಲ್ಲ. ನನಗಿರೋದು 4 ಮಕ್ಕಳು. ಅವರ ಒಂದ್ ನಿಮಿಷ ಗೊತ್ತಾ, ಫಸ್ಟ್ ಆಫ್ ಆಲ್ ಮಕ್ಳುಗಳು ಯಾರನ್ನು ಹೇಟು ಮಾಡಲ್ಲ, ಇದನ್ನು ಮಾಡಲ್ಲ. ಅವ್ರಿಗೆ ಹೆಂಗಿರ್ತಾರೆ ಅವ್ರನ್ನ ಹೆಂಗೆ ನಾವು ಇದ್ ಮಾಡಕ್ ಆಗತ್ತ? ಅದನ್ನ ಮಕ್ಳುಗಳು ಇಂಟೆನ್ಷನ್ ಏನು ಮಾಡೋದೇ ಇಲ್ವಲ್ಲ ಅವರು. ತಮಾಷೆ ಮಾಡಿದ್ರು ಒಂಥರ ಇಷ್ಟ ಆಗುತ್ತೆ. ಅಲ್ಲ, ನಾಟಿ ಥಿಂಗ್ಸ್ ಮಾಡಿದ್ರು ಇಷ್ಟ ಆಗುತ್ತೆ. ಅವ್ರ ಇಂಟೆನ್ಷನ್ ಯಾರಿಗಾದ್ರೂ ಏನ್ ತಪ್ಪು ಮಾಡ್ಬೇಕು, ಅವ್ರಿಗೆ ಏನೋ ಮಾಡ್ಬೇಕಂತ ಮಾಡೋದೇ ಇಲ್ವಲ್ಲ. ಅವ್ರು ಇರೋದು ಹಂಗಿರುತ್ತೆ, ಅದು ಹೆಂಗೆ ಬಟ್ ನಂದು ಲಕ್ಷಿತ್ ಫೇವ್ರೇಟ್ ಅಂತ ಹೇಳಿದ್ ಬಂದು ಅವಳ ಮೊದಲನೇ ಈ ತರ ಒಂದು ಮಗು ಜೊತೆ ಕನೆಕ್ಟ್ ಆಗಿದ್ದು ಅಂದ್ರೆ ಫಸ್ಟ್ ಅವಳು ಲಕ್ಷಿತ್ ಜೊತೆ. ನಂಗೆ ನೆನಪಿದೆ ಆಕ್ಚುಲಿ, ಅದು ಲಕ್ಷಿತ್ ನ್ಯೂಸ್ ಬಂದಾಗ ನಾವು ಬ್ಯಾಚಲ್ಲಿ ಎಲ್ಲ ಕೂತಿದ್ವಿ. ನಮ್ದು ಅವಾಗ ನೈಟ್ ಶಿಫ್ಟ್ ಲಾಗೌಟ್ ಆಗ್ತಾ ಇದ್ವಿ. ಅವಾಗ ಪಾಪ ಗಂಡು ಪಾಪ ಆಗಿದೆ ಹಿಂಗೆ ಬಟ್ ಫುಲ್ಲು ಕಣ್ಣಲ್ಲಿ ಎಮೋಷನಲ್ ಆಗ್ಬಿಡಿ, ಹೋಗ್ಬೇಕು ನೋಡ್ಬೇಕು. ನಂಗೆ ರಜಾ ಸಿಕ್ಕಿಲ್ಲ, ರಜಾ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಆಮೇಲೆ ನಂದು ತುಂಬಾ ಅಂದ್ರೆ ಅದು ಸಡನ್ಲಿ ವಾಟರ್ ಬ್ರೇಕ್ ಆಗ್ಬಿಟ್ಟು ಹಾಸ್ಪಿಟಲ್ ಗೊತ್ತೇ ಇರ್ಲಿಲ್ಲ. ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ರು. ನನಗೆ ಊಟ ಆದ್ಮೇಲೆ ಗೊತ್ತಾಯ್ತು. ಸೊ ಎನಿವೇಸ್ ನನಗೆ ಫಸ್ಟ್ ಲಕ್ಷಿತ ಬರೋದು, ಆಮೇಲೆ ಲಡ್ಡು, ನನ್ನ ಚಿಂಕಿ ಸ್ವಲ್ಪ ಥರ್ಡು. ಆಕ್ಚುಲಿ ಸಿಂಪಲ್ ಎಲ್ಲಾರು ಲಾಸ್ಟ್ ಅಲ್ಲಿ ಇರ್ತಾರೆ. ಲಕ್ಷಿತ್ ಎಷ್ಟೇ ಕಿಡ್ನೆ ಮಾಡಿ ಅಂದ್ರೆ ಅವ್ನು ಮೊದಲನೇ ಅವನೆಲ್ಲ ಸ್ವಲ್ಪ ಜಾಸ್ತಿ ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಜಾಸ್ತಿ ಆಗೋಯ್ತು ಬಿಡು, ಮುಗಿಸ್ಬಿಡು. ಹೋಗೋಣ, ಲೇಟ್ ಆಯ್ತು. ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ಸ್ವಲ್ಪ ಸೌಂಡ್ ಬರ್ಬೋದು, ಮ್ಯಾನೇಜ್ ಮಾಡ್ಕೊಂಡು ಮೈಕ್ ತರದ್ ಬರ್ತೀವಿ ನಾವು. ಏನಪ್ಪ ಅಂದ್ರೆ ನೀವು ಏಜ್ ಗ್ಯಾಪ್ ಎಷ್ಟು ಅಂತ ತುಂಬಾ ಜನ ಕೇಳಿದ್ದಾರೆ. ನಾನು 97 ಬೋನು. ನಾನು 94 ಬೋನು. ಸೊ 3 years ಡಿಫರೆನ್ಸ್. 3 ಅಂದ್ರೆ 2.5 ಇದೆ. 3 years ಇಲ್ಲ 2.5 ಕಂಪ್ಲೀಟ್. ಜಾಸ್ತಿ ಡಿಫರೆನ್ಸ್ ಇಲ್ಲ ನಮಗೆ. 2.5 ಇಂದ 3 ವರ್ಷ. ಮತ್ತೆ ತುಂಬಾ ಜನ ನನಗೆ ಮತ್ತೆ ಮೋಹನ್ಗೂ ಎಷ್ಟು ಏಜ್ ಗ್ಯಾಪ್ ಇದೆ ಅಂತ ಕೇಳಿದ್ದಾರೆ. 1 year. ಅವ್ರಿಗಿಂತ 1 year ದೊಡ್ಡವಳು ನಾನು ಅಷ್ಟೇ. ಅಂದ್ರೆ ಇನ್ನೊಂದೇ ಹೇಳಿದರೆ ಗೊತ್ತಾ, ಅರುಣ್ ನಿನ್ನ ಸಿಸ್ಟರ್ ಅಂತ ಕರೀತಾರೆ, ಮೋಹನ್ ಯಾಕೆ ನಿಮ್ಮನ್ನ ಹೆಸರು ಅಕ್ಕಿ ಅಂತ ಕರಿಬೇಕು. ಬಿಕಾಸ್ ನಾನು ಹೇಳ್ತೀನಿ, ಅರುಣ್ ಆಕ್ಚುಲಿ ಡೈರೆಕ್ಟ್ ಆಗಿ ಅಡಿಯನ್ನಾಗಿ ಬಂದಿರೋದು. ಸೊ ಅವ್ರಿಗೆ ಕನೆಕ್ಷನ್ ಬಂದ್ಬಿಟ್ಟು ಡೈರೆಕ್ಟ್ ಫ್ಯಾಮಿಲಿ ರಿಲೇಷನ್ ಕನೆಕ್ಷನ್. ಬಟ್ ನನಗೆ ಸುಪ್ರಿಯ ಅವ್ರು ಅವಾಗಿಂದ ಒಂಥರ ಫ್ರೆಂಡ್ ತರ ಇರೋದು. ಸೊ ನಾನು ಯಾವತ್ತೂ ಸ್ಟಾರ್ಟಿಂಗ್ ಇಂದ ಒಂದು ಅಕ್ಕೆ ಬಂದಿದ್ರೆ ಅಕ್ಕೆ ಸೊ ಆ ಥರ ಇಲ್ಲ. ಸೊ ನಾವು ಸ್ಟಾರ್ಟಿಂಗ್ ಇಂದ ನಂದು ಫ್ರೆಂಡ್ಸ್ ಆಗಿ ಪರಿಚಯ ಮಾಡ್ತಿದ್ರಿಂದ ಅಕ್ಕಿ ಅಂತಾನೆ ಕರೀತಾರೆ. ನನಗೆ ಸುಪ್ರಿಯ ಅವರು ಲಚ್ಚು ಅವರು ಇಬ್ಬರು ಫ್ರೆಂಡ್ಲಿ ಆಗಿನೇ ಪರಿಚಯ ಆಗಿದ್ರು. ಸೊ ಅದು ಬಾಂಡಿಂಗ್ ನಂಗೆ ಹಂಗೆ ಇರೋದಕ್ಕೆ ಇಷ್ಟ. ನಂಗೇನೋ ಒಂಥರ ಆಕ್ವರ್ಡ್ ಅಂತ ಅನ್ಸ್ಬಿಡುತ್ತೆ ಬೇರೆ ಥರ ಎಲ್ಲ ನಾವು ಮಿಸ್ ಮಾಡೋದು. ಅಕ್ಕಿ ಅಂತಾನೆ ಕರೀತಾರೆ. ಬಟ್ ನನಗೆ ಪರ್ಸನಲಿ ಅಕ್ಕಿ ಅಂತ ಕರ್ಸ್ಕೊಳಕ್ ಇಷ್ಟ. ನಮ್ಮ ಮೈದ್ನ ಕರೆಯೋದು ತುಂಬಾನೇ ಕಡಿಮೆ. ಅದೇ ಅವರು ತುಂಬಾ ಅಪರೂಪ ಸಿಕ್ಕಾಗ ಮಾತಾಡ್ತಾ ಕರೆಯೋದು. ಬಟ್ ನನಗೆ ನಂಗೆ ಲೈಕ್ ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಇಂದನೂ ನಂಗೆ ನೆನಪಿದೆ. ನನಗೆ ಇದ್ರ ಅತ್ತಿಗೆ ಅಂತ ಕರ್ಸ್ಕೊಳ್ಬೇಕು ನಿಮ್ ಕಂಫರ್ಟ್ ಇದ್ರೆ ಅಷ್ಟೇ, ಇಲ್ಲಾಂದ್ರೆ ಬೇಡ ಮೋಹನ್ ಸುಪ್ರಿಯ ಅಂತಾನೆ ಕರೀತಾರೆ. ನಮ್ಗೇನ್ ಆತರ ಇಲ್ಲ, ಬಿಕಾಸ್ ಅವ್ರು ನನ್ಗೆ ಅವ್ರು ಹೇಳ್ದಾಗೆ ಆಸ್ ಅ ಫ್ರೆಂಡ್ ಆಗಿನೇ ಪರಿಚಯ ಆಗಿದ್ದು ಮೋಹನ್. ಆಸ್ ಅ ಫ್ರೆಂಡ್ ಆಗಿ ಎಷ್ಟು ವರ್ಷ, ಒಂದು 5 years ತನಕ ಫ್ರೆಂಡ್ ಆಗಿನೇ ನಾವು ಅಕ್ಕಿ ಅಂತ ಕೇಳಿಸ್ಕೊಳ್ಳೋದು ಚೆನ್ನಾಗಿರುತ್ತೆ. ಅಂಡ್ ಏನ್ ಗೊತ್ತಾ, ನಾವ್ ಎಲ್ರಿಗೂ ಇವಾಗೆಲ್ಲ ಅಂಕಲ್ ಆಂಟಿ, ಇವಾಗಂತೂ ನಾನಂತೂ ಅರುಣ್ ಅಂತಾನೆ. ಇದು ಕರೆಕ್ಟ್. ನೀವು ಅರುಣ್ ನಿಮ್ಮ ಜೀಜುನ ಎಷ್ಟು ಚೆನ್ನಾಗಿ ಜೀಜು ಅಂತ ಕರಿತೀರಾ. ಅದೇನೋ ಬಂದೇ ಇಲ್ಲ, ಅರುಣ್ ಅಂತಾನೆ ಬಂದ್ಬಿಡ್ತು. ಅರುಣ್ ಜೀಜು ಅಥವಾ ಭಾವ ಏನಾದ್ರೂ ಒಂದು ಗೊತ್ತಿಲ್ಲ. ಅರುಣ್ಗೆ ಆಸೆ ಇತ್ತು ಕಲ್ಸ್ಕೊಳ್ತಿಲ್ಲ ಅಂತ ಗೊತ್ತಿಲ್ಲ, ನಾನು ಯಾವತ್ತೂ ಕರ್ದಿಲ್ಲ. ಸೊ ಏನ್ ಕಂಫರ್ಟೇಬಲ್ ಇತ್ತು ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸಡನ್ ಆಗಿ ಭಾವ ಅಂದ್ರೆ ಅರುಣ್ಗೆ ಡೌಟ್ ಬಂದ್ಬಿಡುತ್ತೆ, ಇಷ್ಟೊಂದೆಲ್ಲ ಪ್ರೀತಿ ಏನ್ ಕೆಲಸ ಬೇಕು. ಇಲ್ಲ ಜಸ್ಟ್ ಕಿಡ್ಡಿಂಗ್. ನೀನ್ ಕರಿ ನಮ್ಮ ಅಕ್ಕಗೆ ಅಕ್ಕಿ ಅಂತ ಚೆನ್ನಾಗಿರುತ್ತೆ. ಆಯ್ತಲ್ಲ ಹೇಳಾಯ್ತಲ್ಲ ಜಾಸ್ತಿ ಲೆಂತ್ ಆಯ್ತು ವಿಡಿಯೋ. ಸೊ ಸರಿ ಸಿಗೋಣ ಆಮೇಲೆ. ಎಸ್ ಓಕೆ ಗೈಸ್. ಸೊ ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ.